ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच, कृषि एवं किसान कल्याण मंत्रालय, भारत सरकार. ಆತ್ಮೀಯ ಕೇಳುಗರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಆನಂದ್ ಎಂ.ಆರ್. ಅವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಅವರು ಮಾಹಿತಿ ನೀಡ್ತಾರೆ. ಡಾಕ್ಟರ್ ಎಂ.ಆರ್. ಅವರೇ, ಡಾಕ್ಟರ್ ಆನಂದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಡಾಕ್ಟ್ರೇ, ಇವತ್ತು ನಮ್ಮ ರೈತರು ಮಳೆ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಬೇಕು. ಖಂಡಿತವಾಗಿಯೂ. ಆತ್ಮೀಯ ರೈತ ಬಾಂಧವರೇ, 2026 ಮುಂಗಾರು, ಇವತ್ತು ಈ ದಿನ ನಾವು ಮಳೆ ಒಂದು ಅಭಾವವನ್ನು ಎದುರಿಸ್ತಾ ಇರೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಜಾಗತಿಕವಾಗಿ ಅಥವಾ ಭೌಗೋಳಿಕವಾಗಿ ಇವತ್ತು ಎಲಿನಿನೋ ಪ್ರಭಾವದ ಒಂದು ಹವಾಮಾನದ ಮೇಲೆ ಬೀರ್ತಾ ಇದೆ. ಸೊ ಇದಕ್ಕೆ ನಮ್ಮ ಹವಾಮಾನ ತಜ್ಞರು ಮತ್ತು ಎಲ್ಲ ವಿಜ್ಞಾನಿಗಳು ಈಗಾಗಲೇ ಇದರ ಬಗ್ಗೆ ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು, ಈ ವರ್ಷ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಈ ವರ್ಷ ಒಟ್ಟಾರೆ ನಮ್ಮ ಒಂದು ರಾಜ್ಯದಲ್ಲಿ 40% ಮಳೆ ಕೊರತೆ ಆಗಿದೆ ಅಂತ ಈಗಾಗಲೇ ನಮ್ಮ ವರದಿಗಳು ಅಂದಾಜು ಮಾಡಿದ್ದಾವೆ. ಸೊ ಇಂಥ ಒಂದು ಮಳೆ ಕೊರತೆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಕೃಷಿಯನ್ನು ಮುಂದುವರಿಸಬೇಕಾದ್ರೆ ಅಂದರೆ ಬರೋ ಮಳೆಯನ್ನು ನಾವು ಒಂದು ಸಂರಕ್ಷಣೆ ಮಾಡಬೇಕು, ಜೊತೆಗೆ ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಜೊತೆಗೆ ನಮ್ಮ ಒಂದು ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ಮಳೆ ಕೊರತೆ ಅಗಾಧವಾಗಿದೆ. ಅದರಿಂದ ಈ ಒಂದು ಬಿತ್ತನೆ ಕಾರ್ಯದಲ್ಲಿಯೂ ಸಹ ಬಹಳಷ್ಟು ಹಿನ್ನಡೆ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥ ಮಳೆಯಲ್ಲಿ ಯಾವ ಬೆಳೆಯನ್ನು ಬೆಳಿಬೋದು ಮತ್ತು ಆ ಮಳೆಯನ್ನು ಯಾವ ರೀತಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡಾಕ್ಟರ್ ಆನಂದ್ ಎಂ ಅವರವರೇ, ತಾವು ಸುಮಾರು 25 ವರ್ಷಕ್ಕಿಂತ ಹೆಚ್ಚು ತಾವು ತಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರು ಮತ್ತು ಪ್ರಾಧ್ಯಾಪಕರು ಆಗಿ ಅಗಾಧ ಅನುಭವ ಇದೆ. ನಾವು ನಮ್ಮ ರೈತರು ಮತ್ತು ಈಗ ಜನರಿಗೆಲ್ಲ ನೀರು ಇಲ್ಲದೆ ಹೋದಾಗ ನಮ್ಗೆ ಅದ್ರ ಮಹತ್ವ ಗೊತ್ತಾಗುತ್ತೆ. ನಮಗೆ ನೀರು ಇದ್ದಾಗ ಅದ್ರ ಮಹತ್ವ ಗೊತ್ತಾಗಲ್ಲ. ಹೌದು. ಹಾಗಾಗಿ ನಾವು ಕಾಳಜಿನ ನೀರು ಇದ್ದಾಗ ಮಾಡ್ಕೋಬೇಕಾಗತ್ತೆ. ನೀರು ಇಲ್ದಿದ್ದಾಗ ಕಾಳಜಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಖಂಡಿತವಾಗಿ. ಹಾಗಾಗಿ ಈ ನೀರಿನ ಸಂರಕ್ಷಣೆ ನಾವು ಹೆಂಗೆ ಮಾಡ್ಕೋಬೇಕು ಡಾಕ್ಟ್ರೆ? ಸಾಧಾರಣವಾಗಿ ಒಂದು ವರ್ಷಕ್ಕೆ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ 900 ಮಿಲಿಮೀಟರ್ ಮಳೆ ಬರುತ್ತೆ ಅಂತ ನಾವು ಇದುವರೆಗೂ ಸಹ ಅದನ್ನು ಲೆಕ್ಕ ಹಾಕಿ ನಿರೀಕ್ಷೆ ಮಾಡ್ಕೊಂಡಿದ್ವಿ. ಅಂದರೆ ಇದನ್ನು ಯಾವ ರೀತಿಯಪ್ಪ ಲೆಕ್ಕ ಹಾಕೋದಂದರೆ, ಒಂದು ಎಕರೆಯಲ್ಲಿ 900 ಮಿಲಿಮೀಟರ್ ಮಳೆ ಬಂದರೆ ಎಷ್ಟು ಲೀಟ್ರ್ ನೀರು ಬರುತ್ತೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಅಥವಾ ಹೇಳ್ಬೇಕಂದ್ರೆ, ಒಂದು ಎಕರೆಯಲ್ಲಿ 36 ಲಕ್ಷ ಲೀಟ್ರ್ನಷ್ಟು ನೀರು ಬೀಳುತ್ತೆ. ಅಂದರೆ ಒಂದು ಎಕರೆಯಲ್ಲಿ 900 ಮಿಲಿಮೀಟ್ರ್ ಮಳೆ ಬಿದ್ದರೆ 36 ಲಕ್ಷ ಲೀಟ್ರ್ ನೀರು ಆ ಭೂಮಿಯಲ್ಲಿ ಬೀಳುತ್ತೆ, ಒಂದು ಎಕರೆಯಲ್ಲಿ ನಾನು ಹೇಳೋದು. ಅಂದರೆ 1 ಹೆಕ್ಟೇರ್ ಅಥವಾ 2.5 ಎಕರೆ ಪ್ರದೇಶದಲ್ಲಿ ಇದು 1 ಲಕ್ಷ ಲೀಟ್ರ್ ನೀರು ಬರುತ್ತೆ ಅಂತ ಹೇಳೋದು, 1 MM-ಗೆ. ಅಂದರೆ 1 ಸೆಂಟಿಮೀಟ್ರಿಗೆ 1 ಹೆಕ್ಟೇರ್ನಲ್ಲಿ
ಮಳೆ ಬಂದರೆ 1,00,000 ಲೀಟ್ರ್ ನೀರಲ್ಲಿ ಬರುತ್ತೆ. ಸೊ ಹಂಗಾಗಿ 900 ಮಿಲಿಮೀಟ್ರ್ ಅಂದರೆ 90 ಸೆಂಟಿಮೀಟ್ರ್ ಆಗುತ್ತೆ. 90 ಸೆಂಟಿಮೀಟ್ರ್ ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ ಹೆಚ್ಚು ಕಡಿಮೆ 36 ಲಕ್ಷ ಲೀಟ್ರ್ ನೀರು ಬರುತ್ತೆ. ಈ 36 ಲಕ್ಷ ಲೀಟ್ರ್ ನೀರಿನಲ್ಲಿ ಭೂಮಿಗೆ ಇಂಗುವಂಥ ಒಂದು ಶೇಕಡ ಎಷ್ಟಿದೆಯಪ್ಪ ಅಂದರೆ ಕೇವಲ ಅದು 10-12% ಮಾತ್ರ ಭೂಮಿ ಒಳಗಡೆ ಹೋಗುತ್ತೆ. ಅದು ಕ್ರಮೇಣವಾಗಿ ಒಂದೇ ದಿವಸ ಮಳೆ ಜಾಸ್ತಿ ಬಿದ್ದರೆ ಹೋಗೋದೇ ಇಲ್ಲ, ಕೊಚ್ಕೊಂಡು ಹೋಗುತ್ತೆ. ಅದೇ 1 ಹದ 2 ಹದ ಅಂತ ಮಳೆ ಕರೀತಾರೆ ರೈತ ಬಾಂಧವರು. 1 ಹದ ಅಂದರೆ 10 mm ಅಂದರೆ 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ 1 ಲಕ್ಷ ಲೀಟ್ರ್ ನೀರು. ಸೊ ಅಷ್ಟು ಬಿದ್ದಾಗ ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರುತ್ತೆ. ಆದರೆ 2 ಹದ 3 ಹದ ಬಿದ್ದಾಗ ಅದು ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರೋದಿಲ್ಲ, ಅಂದರೆ ಇಂಗಿಸುವ ಶಕ್ತಿ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಮಳೆ ಇವತ್ತು ಬರ್ಬೋದು, ಆದರೆ ಮುಂದೆ 1 ವಾರ 10 ದಿವಸ ಅಥವಾ 20 ದಿವಸ ಬರಲಿಲ್ಲ ಅಂದರೆ ಆವಾಗ ಮತ್ತೆ ಬೆಳೆ ಒಣಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಭೂಮಿಯನ್ನು ಯಾವ ರೀತಿ ತಯಾರು ಮಾಡಬೇಕು, ಈಗ 2 ಹದ 3 ಹದ ಮಳೆ ಬಿದ್ದಾಗ 1 ಹನಿ ನೀರಿಗೂ ನಮ್ಮ ಒಂದು ಹೊಲದಿಂದ ಅಥವಾ ತೋಟದಿಂದ ಹೊರಗಡೆ ಹೋಗದೇ ಇರೋ ಹಾಗೆ ನಾವು ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿಯನ್ನು ಆ ಭೂಮಿಗೆ ಕಲ್ಪಿಸಿದ್ರೆ ಖಂಡಿತವಾಗಲೂ ಸಹ ಅದು ಮಳೆ ನೀರಿನ ಒಂದು ಕೊಯ್ಲಾಗುತ್ತೆ, ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ ಮತ್ತು ದೀರ್ಘಾವಧಿಯಲ್ಲಿ ಆ ಒಂದು ನೀರು ಭೂಮಿಯಲ್ಲೇ ಇಂಗೋದ್ರಿಂದ ಅದು ನಮ್ಮ ಒಂದು ಬೆಳೆಗಳನ್ನು ಕಾಪಾಡೋದಕ್ಕೆ ಅನುಕೂಲವಾಗುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ರಾಜ್ಯದಲ್ಲಿ 60% ಕೃಷಿ ಭೂಮಿ ಮಳೆಯಾಶ್ರಿತದಲ್ಲಿದೆ. ಈ 60% ಕೃಷಿ ಭೂಮಿಯಲ್ಲಿ ನೀವು ಬೆಳೆಯನ್ನು ತಗೋಬೇಕಂದ್ರೆ ಮಳೆ ಕಾಲಕ್ಕೆ ನಿಯಮಿತವಾಗಿ ಬಂದರೆ ಮಾತ್ರ ಸಾಧ್ಯ. ಒಂದೇ ಸರಿ ಬಂದುಬಿಡುತ್ತೆ ಮಳೆ ಅಥವಾ ಮಳೆನೇ ಬರೋದಿಲ್ಲ. ಈ ಎರಡೂ ಸಹ ನಾವು ಅತಿವೃಷ್ಟಿ ಅನಾವೃಷ್ಟಿ ಅಂತ ಕೃಷಿಯಲ್ಲಿ ಕರಿತೀವಿ. ಸೊ ಅತಿವೃಷ್ಟಿ ಆದಾಗಲೂ ಸಹ ನಮ್ಮ ಒಂದು ಬೆಳೆ ಹಾಳಾಗುತ್ತೆ, ಅನಾವೃಷ್ಟಿ ಆದಾಗಲೂ ಸಹ ನಮ್ಮ ಬೆಳೆ ಹಾಳಾಗುತ್ತೆ. ಅತಿವೃಷ್ಟಿಯಲ್ಲಿ ನಾವು ನೀರನ್ನು ಹೆಚ್ಚಾಗಿ ಹಿಡಿದಿಟ್ಕೊಂಡು ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ಆದರೆ ಅನಾವೃಷ್ಟಿ ಮಳೆನೇ ಬರಲಿಲ್ಲ ಅಂದಾಗ ಈ ಒಂದು ದೊಡ್ಡ ಸವಾಲನ್ನು ಎದುರಿಸೋದಕ್ಕೆ ನಾವೆಲ್ಲರೂ ಸಿದ್ಧರಿರಬೇಕು. ಅದಕ್ಕೆ ನಾವು ನಮ್ಮ ಭೂಮಿಗಳನ್ನು ಮತ್ತು ನಾವು ಮಾಡೋ ಕೃಷಿ ಪದ್ಧತಿಗಳನ್ನು ಸಮರ್ಥವಾಗಿ ಮಾಡಿದ್ರೆ ಈ ಒಂದು ಮಳೆ ನೀರಿನ ಒಂದು ಉಪಯೋಗವನ್ನು ನಾವು ನಮ್ಮ ಹೊಲದಲ್ಲಿ ಮಾಡ್ಕೋಬೋದು. ಹೌದು ಡಾಕ್ಟ್ರೇ, ಈಗ ನಾವು ಹೇಳ್ದಂಗೆ ಈಗ ಮಳೆ ಕೊರತೆ, ಮಳೆ ಅಭಾವ ಇದೇನು ಹೊಸದಲ್ಲ. ಹೌದು, ಹಿಂದಿನಿಂದಾನೂ ಇದು ಬರ್ತಾನೇ ಇದೆ. ಯಾವಾಗಲೂ ಮಳೆ ಕೊರತೆ ಉಂಟಾಗಿದೆ, ಮಳೆ ಮತ್ತೆ ಜಾಸ್ತಿನೂ ಬಿದ್ದಿದೆ. ಹಾಗಾಗಿ ನಾವು ಅದಕ್ಕೆ ಹೊಂದ್ಕೊಳ್ಳೋ ಒಂದು ಪರಿಸ್ಥಿತಿನೇ ನಾವು ತಂದ್ಕೊಂಡಿಲ್ಲ. ಹೌದಲ್ಲ, ಹೊಂದ್ಕೊಳ್ಳೋದಂದ್ರೆ ಈಗ ಅಭಾವ ಬಂದರೂ ನಮ್ಮ ಮಾಡಿದ್ದಾರೆ ನಮ್ಮ ಹಿರಿಯರು. ಕೆರೆ ಕಟ್ಟೆ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಇದು ನೀರಿನ ಒಂದು ಏನು ಸಂಗ್ರಹಣಾ ತಾಣಗಳನ್ನು ಮಾಡಿದ್ದಾರೆ, ಅದೆಲ್ಲ ತೋರಿಸಿದ್ದಾರೆ. ಆದರೆ ನಾವು ಇವತ್ತು ಆ ಒಂದು ಸಂಸ್ಕರಣ ಇದಕ್ಕೆ ನಾವು ಕೈ ಹಾಕ್ತಾ ಇಲ್ಲ. ನಾವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೇವೆ. ನಮ್ಮ ಕೆರೆ ಕಟ್ಟೆಗಳು ಇವತ್ತು ತುಂಬಿಲ್ಲ. ಹಾಗಾಗಿ ಅದು ನಮ್ಮ ಹಿರಿಯರು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಈ ಒಂದು ನೀರಿನ ಕೊರತೆ ಎದುರಿಸಿದ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆಗೆ ಈ ಯಾವ್ಯಾವ ಉಪಯೋಗಗಳು ಉಂಟಾಗ್ತವೆ, ಯಾವ್ಯಾವ ಉಪಯೋಗಗಳು ನಮ್ಮ ಎದುರಿಗಿದ್ದಾವೆ ಅವನ್ನು ಹೇಳಿ ಡಾಕ್ಟ್ರೆ. ಸೊ ಖಂಡಿತವಾಗ್ಲೂ ಈಗ ನಾವು ಮಳೆ ನೀರು ಬಂದ ತಕ್ಷಣ ನಾವು ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಬಹಳ ತುರ್ತಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅದು ಮಳೆ ಕಡಿಮೆ ಇರಲಿ ಅಥವಾ ಜಾಸ್ತಿ ಇರಲಿ, ಜಾಸ್ತಿ ಇರೋವಾಗಲೂ ಸಹ ನೀವು ತುರ್ತಾಗಿ ನಾವು ಹೊಸದಾಗಿ ಏನು ಮಾಡಬೇಕಾಗಿಲ್ಲ. ಹಿರಿಯವರು ಮಾಡಿಟ್ಟಿದ್ದ ಒಂದು ಏನು ಬೇರೆ ಬೇರೆ ಸ್ಥಳಗಳಿದಾವಲ್ಲ ಅವನ್ನು ನಾವು ಸ್ವಚ್ಛ ಇಟ್ಕೋಬೇಕು. ಉದಾಹರಣೆಗೆ ಈಗ ಪ್ರತಿಯೊಂದು ಊರಲ್ಲೂ ಕೆರೆ ಅಂತಿರುತ್ತೆ. ಸೊ ಆ ಕೆರೆಗೆ ಬಿದ್ದಂತಹ ಮಳೆ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಸರಾಗವಾಗಿ ಶೇಖರಣೆ ಆಗೋ ರೀತಿಯಲ್ಲಿ ನಾವು ಕಾಲುವೆಗಳನ್ನು ರೆಡಿ ಮಾಡ್ಕೋಬೇಕು. ಅದೇ ರೀತಿ ಕಸ ಮತ್ತು ಹೂಳು ಇಲ್ಲದಂಗೆ ಕೆರೆಗಳನ್ನು ರೆಡಿ ಮಾಡ್ಕೋಬೇಕು. ಇವೆಲ್ಲವನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಕೆರೆಗಳ ಒಂದು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಇದನ್ನು ನಾವು ಮಾಡಿದ್ರೆ ಖಂಡಿತವಾಗಲೂ ಸಹ ಬರೋ ಕಡಿಮೆ ಮಳೆಯಲ್ಲೇ ನಾವು ಹೆಚ್ಚು ದಿನ ನೀರನ್ನು ಶೇಖರಣೆ ಮಾಡ್ಕೋಬೋದು. ಸೊ ನೀರನ್ನು ಶೇಖರಣೆ ಮಾಡೋದ್ರಿಂದ ನಾವು ಮಳೆ ಇಲ್ಲದ ಒಂದು ಟೈಮಲ್ಲಿ ಆ ನೀರನ್ನು ನಮ್ಮ ಒಂದು ಹೊಲ ಅಥವಾ ಗದ್ದೆಗಳಿಗೆ ಹಾಯಿಸ್ಬೋದು. ಆ ಮೂಲಕ ನಾವು ಬೆಳೆ ಒಣಗೋದನ್ನು ತಪ್ಪಿಸ್ಬೋದು. ಜೊತೆಗೆ ಈಗ ಅಂತರ್ಜಲವನ್ನು ಹೆಚ್ಚಿಸೋದು ಬಹಳ ಮುಖ್ಯ ಇವತ್ತು. ಸೊ ಅಂತರ್ಜಲವನ್ನು ಹೆಚ್ಚಿಸಲಿಲ್ಲ ಅಂದರೆ ನೀವು ಮಳೆ ಬರದೇ ಇರೋ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗಲೂ ಸಹ ನಮಗೆ ನೀರು ಸಿಗೋದಿಲ್ಲ. ಸೊ ನೀವು ಅಂತರ್ಜಲ ಹೆಚ್ಚಿಸಿದ್ರೆ ಬೋರ್ವೆಲ್ ನೀರಲ್ಲಿ ಸದಾ ನಮಗೆ ಸಿಗುತ್ತೆ. ಸೊ ಇದು ಒಂದು ಅನುಕೂಲ. ಮತ್ತು ನಾವು ನೀರನ್ನು ಸಂರಕ್ಷಣೆ ಮಾಡೋದ್ರಿಂದ
ಬರೀ ಮಳೆ ನೀರಾದರೆ ಒಂದು 10 ದಿವಸ 15 ದಿವಸ ನಾವು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೋದು, ರಕ್ಷಿಸ್ಕೋಬೋದು. ಅದೇ ನಮ್ಮ ಕೆರೆಯಲ್ಲಿ ಅಥವಾ ಬೋರ್ವೆಲ್ಗಳಲ್ಲಿ ನೀರು ಸತತವಾಗಿ ಬರೋ ಆಗಿದ್ರೆ ನಾವು ಮಳೆ ಬರಲಿಲ್ಲ ಅಂದರೂ ಸಹ ನಾವು ಈ ಒಂದು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಜೊತೆಗೆ ದನಕರುಗಳು ಮತ್ತು ಜಾನುವಾರುಗಳು ಇವುಗಳನ್ನು ಸಹ ನಮ್ಮ ಕೃಷಿಯ ಭಾಗವಾಗಿದ್ದು ಅವುಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಥವಾ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನೀರು ಬೇಕೇ ಬೇಕು. ಮತ್ತು ಬಹಳ ದಿನಗಳವರೆಗೂ ನೀರು ಬರಲಿಲ್ಲ ಅಂದ್ಕೊಳ್ಳಿ, ಆವಾಗ ಒಂದು ರಕ್ಷಣೆಗೋಸ್ಕರ ನಾವು ರಕ್ಷಣಾತ್ಮಕ ನೀರಾವರಿ ಅಂತ ಕರಿತೀವಿ, ಅದನ್ನು ನಾವು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಹೂಳಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಇವತ್ತು ನಾವು ನಮ್ಮ ಒಂದು ರೈತರು ಮುಂದಾಗಬೇಕು. ಆ ಮುಖಾಂತರ ಅವರು ಕೆರೆಯ ನೀರಿನ ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ಬೋದು. ಆ ಮೂಲಕ ನಾವು ನಮಗೆ ಕೃಷಿಗೆ ಬಳಸೋ ನೀರನ್ನು ಹೆಚ್ಚು ಶೇಖರಣೆ ಮಾಡ್ಕೋಬೋದು ಮತ್ತು ದೀರ್ಘವಾಗಿ ಬಳಸ್ಕೋಬೋದು. ಈಗ ಬರ ಬಂದಿದೆ, ಮಳೆ ನೀರು ಕೊರತೆ ಉಂಟಾಗಿದೆ, ನೀರಿನ ಕೊರತೆ ಉಂಟಾಗಿದೆ, ಈ ಎಲ್ಲ ವಿಚಾರಗಳು ನಮಗೆ ಎದುರಿಗೆ ಬರ್ತವೆ ಮತ್ತು ನಾವು ಅದಕ್ಕೆ ಆತಂಕ ಪಡ್ತೇವೆ. ಹಾಗಾಗಿ ಡಾಕ್ಟ್ರೇ, ಈಗ ನೀರು ನಮಗೆ ಸಿಕ್ಕಿದಾಗ ನಾವು ಭೂಮಿ ಸಿದ್ಧತೆಯನ್ನು ಯಾವ ಥರ ತಯಾರಿ ಮಾಡ್ಕೋಬೇಕು ಮತ್ತು ಯಾವ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಇದು ಕೃಷಿ ಪ್ರದೇಶಗಳಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಅದರದೇ ಆದ ವೈಜ್ಞಾನಿಕ ಕ್ರಮಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದೆ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಇವತ್ತು ನಮ್ಮ ಒಂದು ಹೊಲಗಳಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ಭೂಮಿಯನ್ನು ಸಿದ್ಧತೆ, ಈಗ 1 ಎಕರೆ ಅಥವಾ 2 ಎಕರೆ 5 ಎಕರೆ ಜಮೀನು ಇರುತ್ತೆ ಒಬ್ಬ ರೈತನಿಗೆ. ಅದನ್ನು ಸಿದ್ಧತೆ ಮಾಡುವಾಗ ಅದಕ್ಕೆ ಯಾವುದೋ ಒಂದು ದಿಕ್ಕಿನಲ್ಲಿ ಅದಕ್ಕೆ ಇಳಿಜಾರಿರುತ್ತೆ. ಸೊ ನಾವು ಉಳುಮೆ ಮಾಡುವಾಗ ಇಳಿಜಾರು ಮುಖಾಂತರ ಮಾಡಬಾರ್ದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ಕೋಬೇಕು. ಸೊ ಆವಾಗ ಏನಾಗುತ್ತೆ, ಮಳೆ ಎಷ್ಟೇ ಬಂದರೂ ಸಹ ಅದು ಕಾಲುವೆಗಳಾಗಿ ಆ ಉಳುಮೆ ಮಾಡುವಾಗ ಕಾಲುವೆಗಳಾಗುತ್ತೆ, ಅದನ್ನು ತಡೆಯೋ ಶಕ್ತಿ ಬರುತ್ತೆ. ಸೊ ಹಂಗಾಗ್ಬಿಟ್ಟು ಆ ಒಂದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ನಾವು ಗೆನಿಮೆಗಳನ್ನು ಹಾಕೋದು, ಇದನ್ನು ಮಾಡೋದರಿಂದ ನಮಗೆ ಖಂಡಿತವಾಗಲೂ ಸಹ ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ. ಇದು ಒಂದು ಭೂಮಿಯನ್ನು ಸಿದ್ಧತೆ ಮಾಡುವಾಗ. ಇನ್ನು ಬೆಳೆಗಳನ್ನು ಇಡುವಾಗಲೂ ಅಷ್ಟೇ, ಹೆಚ್ಚಿನ ರೈತರು ಏನು ಮಾಡ್ತಾರೆ, ಇವತ್ತು ಮಳೆ ಬಂದರೆ ಟ್ರಾಕ್ಟರ್ ತರ್ತಾರೆ, ಉಳುಮೆ ಮಾಡ್ತಾರೆ, ಬೀಜವನ್ನು ಚೆಲ್ಬಿಡ್ತಾರೆ. ಸೊ ಇದು ಮಾಡಬಾರ್ದು. ಸೊ ಆದಷ್ಟು ನಾವು ಇಳಿಜಾರಿಗೆ ಅಡ್ಡಲಾಗಿ ಸಾಲುಗಳನ್ನು ಮಾಡಿಕೊಂಡು ಬೀಜವನ್ನು ಸಾಲು ಬಿತ್ತನೆಯಲ್ಲಿ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮಗೆ ಮಳೆ ಹೆಚ್ಚಾದರೆ ಅಥವಾ 3 4 ಮಳೆ ಆದರೆ ಆ ಒಂದು ಕೊಚ್ಚಣಿಕೆಯನ್ನು ನಾವು ತಡೆಗಟ್ಕೋಬೋದು. ಡಾಕ್ಟ್ರೆ, ಈಗ ಜಾಸ್ತಿ ಮಳೆ ಬಂತಪ್ಪ, ನೀರು ತುಂಬ ಬಂತು, ಅದು ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆದರೂ ಕೂಡ ನಮಗೆ ಈ ವರ್ಷ ಮಳೆ ಬಂದಿದೆ, ಇನ್ನೊಂದು 4 ವರ್ಷಕ್ಕೆ ಅದು ಬರ ಬಂದೇ ಬರುತ್ತೆ. ಇದು ಹೊಸದಲ್ಲ ಅದು. ಹೌದು. ಹಾಗಾಗಿ ಈ ವರ್ಷದ ಈಗ ಮಳೆನ ಇನ್ನೊಂದು 1-2-3 ವರ್ಷ ಮುಂದೆ ಕಾದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆಯೇನು? ಖಂಡಿತವಾಗ್ಲೂ ಇದೆ. ಈಗ ನಾನು ಈಗಾಗಲೇ ಹೇಳಿದಾಗೆ ನಾವು ಬೋರ್ವೆಲ್ಗಳು ಮತ್ತು ನಮ್ಮ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಕಠಿಣವಾದ ಕ್ರಮಗಳನ್ನು ನಮ್ಮ ಹೊಲದಲ್ಲಿ ತಗೋಬೇಕು. ಅಂದರೆ ನಾವು ತಗೊಂಡ್ರೆ ಅದು ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಹೇಳೋದಂದರೆ, ಸಾಮೂಹಿಕವಾಗಿ ಆ ಒಂದು ಹಳ್ಳಿಯ ಆ ಒಂದು ಭಾಗದ ರೈತರು ಸಾಮೂಹಿಕವಾಗಿ ಈ ಒಂದು ನೀರು ಸಂರಕ್ಷಣಾ ಕ್ರಮಗಳನ್ನು ತಗೋಬೇಕು. ಇದು ಇಡೀ ಗ್ರಾಮಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಇದು ಒಂದು ದೊಡ್ಡ ಆಂದೋಲನವಾಗಿ ಪರಿವರ್ತನೆ ಆಗಬೇಕು. ಜನರಲ್ಲಿ ಒಂದು ಖುಷಿ ವಾತಾವರಣ ನಿರ್ಮಾಣ ಆಗುತ್ತೆ. ಈಗ ಏನಾಗಿದೆ ಅಂದರೆ ಎಲ್ಲವೂ ನಾವು ಸರ್ಕಾರಗಳ ಮೇಲೆನೆ ಅವಲಂಬನೆ ಆಗಿದೆ. ಇದು ತಪ್ಪು. ನಮ್ಮ ಒಂದು ಮಾಡುತ್ತೆ ಸರ್ಕಾರ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ. ಮತ್ತು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಕೆಲಸಗಳಾಗಬೇಕಂದ್ರೆ ರೈತರ ಸಹಭಾಗಿತ್ವ ಅಥವಾ ಊರಿನ ಜನರ ಸಹಭಾಗಿತ್ವ ಬಹಳ ಮುಖ್ಯ. ನಾವು ಈಗ ಏನಾದರೂ ಕೊರತೆ ಆದ ತಕ್ಷಣ ನಾವು ಸರ್ಕಾರನ ಅಧಿಕಾರಿಗಳನ್ನ ನಾವು ದೂಷಣೆ ಮಾಡೋದು ಇದಲ್ಲ. ಸೊ ಈ ಅಧಿಕಾರಿ ವರ್ಗ ಮತ್ತೆ ರಾಜಕೀಯ ಧೋರಣೆ ಎಷ್ಟು ಜನ ಇರ್ತಾರ ಅವರು. ಈಗ ಉದ್ಯೋಗ ಖಾತ್ರಿ ಯೋಜನೆ ಇದೆ. ಆ ಯೋಜನೆ ಏನು ಹೇಳುತ್ತಪ್ಪ ಅಂದರೆ, ನಿಮ್ಮ ಹೊಲದಲ್ಲೇ ನೀವು ಕೆಲಸ ಮಾಡ್ಕೊಳ್ಳಿ, ನಾವು ಅದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಡೈಲಿ ಬೇಸಿಸ್ ಅಲ್ಲಿ. ಮತ್ತೆ ಇದು ಇದೆಯಲ್ಲ, ಈಗ ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡ್ಕೊಂಡು ನಮಗೆ ಸರ್ಕಾರ ದುಡ್ಡು ಕೊಟ್ರೆ ಯಾಕೆ ಮಾಡ್ಕೋಬಾರದು? ಇವತ್ತು ಅದೇ ಗೆನಿಮೆಗಳು ಹಾಕ್ಕೊಡೋದು ಇರ್ಬೋದು, ಅಲ್ಲಲ್ಲಿ ಸಣ್ಣದಾಗಿ ಕಾಲುವೆಗಳು ತಗೊಳ್ಳೋದು ಇರ್ಬೋದು, ಮತ್ತು ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಈ ಒಂದು ನಾಲಾ ಬದುಗಳನ್ನು ನಿರ್ಮಾಣ ಮಾಡೋದಿರೋದು, ಸಣ್ಣದಾಗಿ ಒಂದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಒಂದು ಕೃಷಿ ಹೊಂಡಗಳು ನಮ್ಮ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಯ್ಲು ಮಾಡ್ಕೊಳ್ಳೋದಕ್ಕೆ ಕೃಷಿ ಹೊಂಡಗಳನ್ನು ಮಾಡ್ಕೋದಿರ್ಬೋದು. ಇವೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದರೆ ನಮಗೆ ಆ ಒಂದು ಮನಸ್ಥಿತಿ ಬೇಕು. ರೈತ ಬಾಂಧವರು ಇದರ ಬಗ್ಗೆ ಎಲ್ಲರೂ ಸಹ ಎಚ್ಚೆತ್ತುಕೊಂಡು ಇದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಹೊಲಕ್ಕಾಗಿ ನೀವು ಕೆಲಸ ಮಾಡಿ. ಎಲ್ಲ ರೈತರು ನಿಮ್ಮ ಹೊಲಕ್ಕೆ ನೀವು ಕೆಲಸ ಮಾಡಿಕೊಂಡ್ರೆ ಅದು ಇಡೀ ಹಳ್ಳಿಗೆ
ಒಂದು ಆಶಾದಾಯಕ ಬೆಳವಣಿಗೆ ಆಗುತ್ತೆ, ಲಾಭ ತರುತ್ತೆ ಇಡೀ ಹಳ್ಳಿಗೆ. ನೀರಿನ ಸಮಸ್ಯೆಯನ್ನು ನಾವು ತಪ್ಪಿಸ್ಬೋದು ಆ ಒಂದು ಹಳ್ಳಿಗೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆದರೆ ಈಗ ಮಳೆನೇ ಬರ್ತಾ ಇಲ್ಲ. ಇದುವರೆಗೂ ನಮ್ಮ ದಾಖಲಾಗಿರೋ ಮಳೆ ಎಲ್ಲ ಎಷ್ಟಪ್ಪ ಅಂದರೆ ಒಂದು 220 ಮಿಲಿಮೀಟ್ರ್ ಅಷ್ಟೇ ಆಗಿದೆ. ಸಾಧಾರಣವಾಗಿ ಜುಲೈ ಕೊನೆ ಅಷ್ಟೊತ್ತಿಗೆ ನಮಗೆ ಒಂದು 400ರಿಂದ 450 ಮಿಲಿಮೀಟ್ರ್ ಮಳೆ ಬರ್ತಾಯಿತ್ತು. ಆದರೆ ಈಗ 50% ಕಡಿಮೆ, ನಾನು ಈಗಾಗಲೇ ಹೇಳಿದೆ 40ರಷ್ಟು ಕಡಿಮೆ ಆಗಿದೆ ಅಂತ. ಸೊ ಈ ವರ್ಷ ಕಡಿಮೆ ಆಗಿರೋದ್ರಿಂದ ನಾವು ಈಗ ಮುಂದೆ ಇರೋ ಪರಿಹಾರ, ನಾವು ಕೃಷಿಯನ್ನು ಬಿಡೋದಕ್ಕಾಗೋದಿಲ್ಲ. ಈ ಒಂದು ಮುಂಗಾರು ಹಂಗಾಮಿನಲ್ಲಿ ನಾವು ಯಾವುದಾದ್ರೂ ಒಂದು ಬೆಳೆಯನ್ನು ತಗೋಬೇಕಂದ್ರೆ ನಾವು ಕಡಿಮೆ ಅವಧಿಯ ಬೆಳೆಗಳನ್ನು, ಕಡಿಮೆ ಅವಧಿಯ ತಳಿಗಳನ್ನು ಈಗ ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತವಾಗಿದೆ. ಯಾಕಂದರೆ ಈಗ 100 ಲಾಸ್ ಆಗೋಕ್ಕಿಂತ 100ಕ್ಕೆ 60 ಲಾಸ್ ಆಯ್ತಪ್ಪ, ಇನ್ನು 40-45% ಬರುತ್ತೆ. ಸೊ ಅದಕ್ಕೋಸ್ಕರವಾಗಿ ನಾವು ಈ ಸಂದರ್ಭದಲ್ಲಿ ಏನು ಹೇಳೋದಂದರೆ, ರಾಗಿಯಲ್ಲೂ ಸಹ ಕಡಿಮೆ ಇಳುವರಿ ತಳಿಗಳಿದ್ದಾವೆ, ದ್ವಿದಳ ಧಾನ್ಯಗಳಲ್ಲಿ ಕಡಿಮೆ ಇರುವ ತಳಿಗಳಿದ್ದಾವೆ, ಮತ್ತು ಸಿರಿಧಾನ್ಯಗಳಲ್ಲಿ ಕಡಿಮೆ ಅವಧಿಯ ತಳಿಗಳಿದ್ದಾವೆ. ಇದನ್ನೆಲ್ಲರೂ ರೈತರು ಬಳಸ್ಕೊಂಡು ಈಗ ಮುಂದೆ ಏನು ಮಳೆ ಬರುತ್ತೆ, ಯಾಕಂದರೆ ಈಗಾಗಲೇ 2 ತಿಂಗಳು ನಮ್ಮ ಒಂದು ಕೃಷಿ ಹಂಗಾಮು ಕಳೆದಿರೋದ್ರಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಈ 3 ತಿಂಗಳಿಗೆ ಬರಬಹುದಂಥ ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಹಾಕ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಕೆಲವು ಬೆಳೆಗಳನ್ನು ಹೆಸರಿಸೋದಾದರೆ, ಈಗ ರಾಗಿಯಲ್ಲಿ ಕಡಿಮೆ ಅವಧಿ ತಳಿಗಳು 100 ದಿನಗಳಲ್ಲಿ ಬರುವಂಥ ತಳಿಗಳು ಯಾವಿದ್ದಾವಂದರೆ, ಒಂದು ML 322 ಅನ್ನೋ ಒಂದು ತಳಿ ಇದೆ, ಅಥವಾ GPU 45, GPU 48, 66 ಈ ತಳಿಗಳಿದೆ, ಮತ್ತು KMR 204 ಅನ್ನೋ ಒಂದು ತಳಿ ಇದೆ. ಈ ಎಲ್ಲ ತಳಿಗಳು ಸಹ ನಿಮಗೆ 3 ತಿಂಗಳಲ್ಲಿ ಕಟಾವಿಗೆ ಬರುತ್ತೆ. ಸೊ ಅದನ್ನು ಬಳಸ್ಕೋಬೇಕು. ಅದೇ ರೀತಿ ಸಿರಿಧಾನ್ಯಗಳು ಸಾಧಾರಣವಾಗಿ ಎಲ್ಲ ಸಿರಿಧಾನ್ಯಗಳು 3 ತಿಂಗಳೊಳಗಡೆ ನಾವು ಬೆಳೆಯನ್ನು ತಗೋಬೋದು. ಸಾಮೆ ಇರ್ಬೋದು, ನವಣೆ, ಆರ್ಕ, ಬರುಗು, ಊದಲು, ಸಜ್ಜೆ, ಕೊರಲೆ, ಇವೆಲ್ಲ ಸಿರಿಧಾನ್ಯಗಳು ಸಹ 3 ತಿಂಗಳೊಳಗಡೆ ಬರುತ್ತೆ. ಇವನ್ನು ಯಾಕೆ ಬೆರಿಬೇಕಂದ್ರೆ, ನಾವು ಬೇರೆ ಬೆಳೆಗಳನ್ನು ಬೆಳೆದಾಗ ನಮಗೆ ಮೇವಿನ ಸಮಸ್ಯೆ ಎದುರಾಗುತ್ತೆ. ಆದರೆ ಈ ಧಾನ್ಯಗಳನ್ನು ಬೆಳೆದಾಗ ನಮಗೆ ಸ್ವಲ್ಪ ಮಟ್ಟಿಗೆ ಕಾಳೋನ್ ಮನೆ ಸೇರುತ್ತೆ, ಮತ್ತು ನಮ್ಮ ದನಕರುಗಳಿಗೆ ಬೇಕಾದಂಥ ಮೇವು ಸಹ ಸಿಗುತ್ತೆ. ಸೊ ಮೇವಿಗೋಸ್ಕರ ಆದರೂ ನಾವು ಇವತ್ತು ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇದು ಬಹಳ ಮುಖ್ಯ. ಅದೇ ಡಾಕ್ಟ್ರೆ, ಈಗ ಮಳೆ ಬಂದಿಲ್ಲ, ನಮ್ಮ ಹೊಲದಲ್ಲಿ ಒಣಗಿದೆ ಅಂತ ಹೇಳಿ ಪ್ರಯತ್ನನೇ ಮಾಡ್ತಿದ್ರೆ ಹೇಗೆ? ಮಾಡಲೇಬೇಕು. ಅದು ನಿಮ್ಮ ಕಾಯಕ, ನಿಮ್ಮ ಹಿಂದಿದ್ದಾನು ಮಾಡ್ತಾನೆ ಬಂದಾರೆ ನಿಮ್ಮ ಹೊಲದಲ್ಲಿ ನಿಮ್ಮ ಹಿರಿಯರು, ನೀವು ಈಗೂ ಮಾಡಲೇಬೇಕು. ಮಳೆ ಬಂದಿಲ್ಲ, ನೀರು ಕೊರತೆ ಉಂಟಾಗಿದೆ, ಸಹಜ. ಆದರೆ ಆಶಾವಾದ ಇರಬೇಕು, ಮತ್ತೆ ಮಳೆ ಬಂದೇ ಬರುತ್ತೆ, ಮತ್ತೆ ಕೆಲವೊಂದು ತಡ ಆಗಬಹುದು. ಕೆಲವೊಂದು ಬೆಳೆಗಳೇನಿದೆ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೆ, ಈಗ ಏಕದಳ ಧಾನ್ಯಗಳಲ್ಲಿ ರಾಗಿ ಮತ್ತು ಸಿರಿಧಾನ್ಯಗಳು ಮತ್ತು ಬಿಳಿ ಜೋಳ ಇವುಗಳನ್ನು ನಾವು ಮಾಡ್ಬೋದು. ಅಥವಾ ದ್ವಿದಳ ಧಾನ್ಯಗಳಲ್ಲಿ ಈಗ ಅಲಸಂದೆ ಇರ್ಬೋದು, ಅಥವಾ ನಿಮಗೆ ಹುರುಳಿ ಇರ್ಬೋದು, ಮತ್ತು ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ದು ಇರ್ಬೋದು. ಇವೆಲ್ಲವೂ ಸಹ ಬಹಳ ಕಡಿಮೆ ನೀರಿನಲ್ಲಿ, ಕಡಿಮೆ ಮಳೆಯಲ್ಲಿ ಬರುವಂಥ ಬೆಳೆಗಳು. ಒಂದು 3-4 ಸರಿ ಒಂದು ಮಳೆ ಬಂದ್ರೂ ಸಾಕು, ಇವಕ್ಕೆ ತಡ್ಕೊಂಡು ಬಿಡ್ತವೆ. ಮತ್ತು ಕನಿಷ್ಠ ಪಕ್ಷ ನಿಮಗೆ ಒಂದು 50% ಆದರೂ ಇಳುವರಿ ಬರುತ್ತೆ. ಮತ್ತೆ ಅನ್ನೋದಕ್ಕಿಂತ ಮೇವಾಗುತ್ತೆ, ನಿಮ್ಮ ಪ್ರಾಣಿಗಳಾಗುತ್ತೆ, ಮತ್ತೆ ನೀವು ಸ್ವಲ್ಪ ಗಳಿಸ್ಕೋಬಹುದು. ನೀವು ಚೆನ್ನಾಗಿ ಬೆಳಿಬೇಕಂದ್ರೆ ನಿಮ್ಮಲ್ಲಿ ಬೆಳೆ ಬರಿದ್ದೇ ಇರಬಹುದು, ಅದು ಉಪ ಬೆಳೆ ಕೈ ಸಿಗ್ತದಲ್ಲ, ಕೈ ಖಂಡಿತವಾಗಲೂ ಸಿಗುತ್ತೆ. ದನಕರುಗಳಿಗೆ ಮೇವಾಗುತ್ತೆ, ಇದು ಬಹಳ ಮುಖ್ಯ. ನಾವು ದನಕರುಗಳನ್ನು ಉಳಿಸ್ಕೋಬೇಕು. ಆದ್ರೆ ಬರದ ಸಂದರ್ಭದಲ್ಲಿ ನೀವು ಅದು ಕೂಡ ಉಪಕಸಬು, ಗೋವು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಗೋವು, ಕುರಿ, ಕೋಳಿ, ಹೌದು, ಇವೆಲ್ಲದಕ್ಕೂ ಸ್ವಲ್ಪ ನಮ್ಮ ಮೇವು ಬೇಕಂದ್ರೆ ನಾವು ಖಂಡಿತವಾಗ್ಲೂ ಈ ಧಾನ್ಯಗಳನ್ನು ಬೆಳ್ಕೋಬೇಕು. ಸೊ ಅದರಿಂದ ಖಂಡಿತವಾಗ್ಲೂ ಸಹ ಸ್ವಲ್ಪ ಮಟ್ಟಿಗೆ ನಾವು ಬರದ ಪರಿಸ್ಥಿತಿಯನ್ನು ರೈತರು ತಡೆಗಟ್ಕೋಬಹುದು ಅಂತ ನಾವು ಹೇಳ್ಬೋದು. ಅದೇ ಸಮಗ್ರ ಕೃಷಿಯಲ್ಲಿ ಇದು ಕೂಡ ಒಂದು ಬಂದಿದೆ, ನಿಮ್ಗೆ ಗೊತ್ತಿದೆ, ನಾವು ಹೇಳೋದೇನಿಲ್ಲ, ಹೌದಲ್ಲ ಡಾಕ್ಟ್ರೆ? ಇನ್ನೊಂದು, ಈಗ ಹರಿದು ಬರುವಂಥ ಮಳೆ ನೀರನ್ನು ಯಾವೆಲ್ಲ ವಿಧಾನದಿಂದ ನಾವು ಸಂರಕ್ಷಣೆ ಮಾಡ್ಕೊಳ್ಬೋದು? ಈಗ ಹರಿದು ಬರೋ ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಏನಪ್ಪ ಹೇಳ್ತೀವಿ ಅಂದರೆ, ನಾಲಾ ಬಂಡಿಂಗ್. ಅಂದರೆ ಎಲ್ಲೋ ಒಂದು ಇಳಿಜಾರು ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಕಡೆ ಒಂದು ದೊಡ್ಡದಾದ ಒಂದು ಬದುವನ್ನು ಹಾಕ್ಕೊಳ್ಳೋದು. ಸೊ ಇದು ಸಹ ನಿಮಗೆ ನೀರು ತಡೆಯುತ್ತೆ, ಜೊತೆಗೆ ನೀರು ಭೂಮಿಯಲ್ಲಿ ಹಿಂಗೋ ಹಾಗೆ ಮಾಡುತ್ತೆ. ಅದನ್ನು ನಾವು ನಾಲಾ ಬದು ಅಂತ ಕರಿತೀವಿ. ಸೊ ಇನ್ನೊಂದು ಇಂಗು ಕೊಳಗಳು. ಸೊ ಅಲ್ಲಲ್ಲೇ ಸಣ್ಣ ಮಟ್ಟದ ಒಂದು ಹೊಂಡಗಳನ್ನು ಮಾಡಬೇಕು. ಸೊ ಅದು ಏನಾಗುತ್ತೆ, ಆ ನೀರು ಭೂಮಿಯಲ್ಲಿ ಹಿಂಗೋಗಿ ಮಾಡಿ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ. ಮತ್ತು ಇನ್ನು ಊರ ಕಡೆ ತೊರೆ ಅಥವಾ ಕಾಲುವೆಗಳು ಅಂತ ಹೇಳ್ತೀವಿ, ಸ್ವಾಭಾವಿಕವಾಗಿರ್ತವೆ. ಸೊ ಅಲ್ಲಿ ಮಧ್ಯೆ ಒಂದು ನಾವು ಗೆನಿಮೆಗಳು ಅಥವಾ ಬಂಡುಗಳನ್ನು ಹಾಕ್ಕೋಬೇಕು. ಸೊ ಆವಾಗ ಏನಾಗುತ್ತೆ,
ನಾವು ಅಲ್ಲಿ ನೀರು ನಿಂತುಕೋದು ಸಾಧ್ಯ ಆಗುತ್ತೆ. ಮತ್ತು ಜಮೀನಿನ ಸುತ್ತಲೂ ಚೆಕ್ ಇದನ್ನು ನಾವು ಹಾಕ್ತೀವಿ, ಟ್ರಂಚ್ ಕಮ್ ಬಂಡ್ ಅಂತ ಹೇಳ್ತೀವಿ. ಅಂದರೆ ಸಣ್ಣದ ಒಂದು ಕಾಲುವೆ ಮಾಡೋದು, ಒಂದು ಸಣ್ಣದಾದ ಒಂದು ಬದು ಬಿಡೋದು, ಮತ್ತು ಸಣ್ಣದಾಗಿ ಒಂದು ಕಾಲುವೆ ಮಾಡೋದು, ಸಣ್ಣದಾಗಿ ಬದು ಬಿಡೋದು, ಇದನ್ನು ಚೆಕ್ ಟ್ರೆಂಚ್ ಕಮ್ ಬಂಡಿಂಗ್ ಅಂತ ಹೇಳ್ತೀವಿ. ಸೊ ಇದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ನೀವು ಜಮೀನಿನ ಸುತ್ತಲೂ ಎಲ್ಲ ರೈತರು ಜಮೀನು ಸ್ವಲ್ಪ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು, ಆದರೆ ನೀರಿನ ಸಂರಕ್ಷಣೆ ದೃಷ್ಟಿಯಿಂದ ಇದು ದೊಡ್ಡ ಮಟ್ಟದ ಕೆಲಸವನ್ನು ಮಾಡುತ್ತೆ. ಮತ್ತು ಜಲ್ಲಿ ಅಣೆಕಟ್ಟು ಅಂತೂ ಸಹ ಕರಿತೀವಿ. ಒಂದು ಪ್ರದೇಶದಲ್ಲಿ ನೀರು ನಿಲ್ಲುವಂಥ ಪ್ರದೇಶದಲ್ಲಿ ಜಲ್ಲಿಗಳನ್ನು ಅಥವಾ ದೊಡ್ಡ ದೊಡ್ಡ ಬೋಲ್ಡರ್ಸ್ಗಳನ್ನು ಕೆಳಗಡೆ ಹಾಕಿ ಆಮೇಲೆ ಜಲ್ಲಿಗಳನ್ನು ಹಾಕಿದ್ರೆ ಅದು ಸಹ ಒಂದು ಅಣೆಕಟ್ಟಾಗುತ್ತೆ. ಮತ್ತು ಕೃಷಿ ಹೊಂಡ, ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ಹೊಂಡಗಳನ್ನು ಮಾಡ್ಕೋಬೇಕು. ಕನಿಷ್ಠ ಪಕ್ಷ ಒಂದು 5 ಎಕರೆ ಇರೋ ರೈತರು ಒಂದು ಕೃಷಿ ಹೊಂಡವನ್ನಾದರೂ ಮಾಡ್ಕೋಬೇಕು. ಒಂದಂದ್ರೆ ಕಡಿಮೆ ಅದು ಒಂದಾದರೂ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಜಮೀನಿನಲ್ಲಿ ಒಂದು ಸಣ್ಣದಾರು ಮಾಡಲೇಬೇಕು, ಸಣ್ಣದಾಗಿ ಮಾಡ್ಕೋಬೇಕು. ನಿಮ್ಮ ಜಮೀನಿನಲ್ಲಿ ಅಲ್ಲಿ ಹರಿಯೋ ಮಳೆ ಇರುತ್ತೆ ಅದನ್ನು ಆ ಹೊಂಡಕ್ಕೆ ಬಿಡೋ ವ್ಯವಸ್ಥೆ ಮಾಡಬೇಕು. ಅದ ನೋಡಿ, ನೀವು ಈಗ ನೀರು ಜಾಸ್ತಿ ಬಂದೇ ಬರುತ್ತೆ ಡಾಕ್ಟ್ರೆ, 4-5 ವರ್ಷಕ್ಕೆ ಒಂದು ಸಾರಿ ದೊಡ್ಡ ಮಳೆ ಬಂದೇ ಬರುತ್ತೆ. ಹೌದು. ಹಾಗಾಗಿ ಆ ಮಳೆ ನೀರನ್ನು ನೀವು ಈ ವರ್ಷ ಬಂದರೆ ಇನ್ನೂ 4 ವರ್ಷದ ತನಕ ನೀವು ಕಾದ್ಕೊಂಡು ಅದನ್ನು ಇಟ್ಕೊಂಡು ಹೋದರೆ ನಿಮಗೆ ಯಾವುದೇ ಥರದಿಂದ ನಿಮಗೆ ಹೆದರಿಕೆ ಆಗಲ್ಲ, ಮತ್ತು ನಿಮ್ಮ ಬೆಳೆ ನೀವು ಸಂರಕ್ಷಣೆ ಮಾಡ್ಕೋಬೋದು ಅಭಾವ ಪರಿಸ್ಥಿತಿಯಲ್ಲಿ. ಖಂಡಿತವಾಗಿ. ಹಾಗಾಗಿ ರೈತರು ಈ ಬಗ್ಗೆ ಹಿಂದಿಂದನೂ ಇದು ಬಂದಿದೆ, ಎದುರಿಸುವ ಒಂದು ಸವಾಲು ಬೇಕು ಅಷ್ಟೇ. ಹೌದು. ಇನ್ನೊಂದು ಡಾಕ್ಟ್ರೆ, ಈಗ ಬೋರ್ವೆಲ್ಗಳ ಬಗ್ಗೆ ಸ್ವಲ್ಪ ಮಾತಾಡಿ. ಬೋರ್ವೆಲ್ ನಾವು ಜಲಪೂರ್ಣ ಯಾವ ಥರ ಮಾಡ್ಕೊಳ್ಬೋದು ಅಂತ. ಇವತ್ತಿನ ದಿವಸಗಳಲ್ಲಿ ನಮ್ಮ ಒಂದು ಕೃಷಿ ಮತ್ತು ನಮ್ಮ ಜನರನ್ನು ಕಾಪಾಡ್ತಾ ಇರೋದೇ ಬೋರ್ವೆಲ್ಗಳು. ಬಹುಶಃ ಬೋರ್ವೆಲ್ಗಳಿಲ್ಲ ಅಂದಿದ್ರೆ ನೀರಿನ ಹಾಹಾಕಾರ ಯಾವ ಮಟ್ಟಕ್ಕೆ ಹೋಗ್ತಾ ಇರುತ್ತಂತ ಊಹೆ ಮಾಡ್ಕೊಳ್ಳೋದು ಕಷ್ಟ. ಈಗ ಎಲ್ಲ ಕಡೆ ಸಿಟಿಗಳಲ್ಲಿರ್ಬೋದು ಅಥವಾ ಮಹಾನಗರಗಳಲ್ಲಿರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಇವಾಗ ಕುಡಿಯೋ ನೀರಿನ ಮೂಲ ಅಂದರೆ ಬೋರ್ವೆಲ್. ಆದರೆ ನಾವು ನೀರನ್ನು ತೆಗೆಯೋದಕ್ಕೆ ತೋರಿಸೋ ಉತ್ಸಾಹ ನೀರನ್ನು ಮರುಪೂರ್ಣ ಮಾಡೋದಕ್ಕೆ ನಾವು ತೋರಿಸ್ತಾ ಇಲ್ಲ. ಇದು ಒಂದು ದೊಡ್ಡ ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಒಬ್ಬ ರೈತ ಒಂದು ಜಮೀನಿನಲ್ಲಿ ಬೋರ್ವೆಲ್ಲನ್ನು ತೋಡಿರ್ತಾನೆ, ನೀರನ್ನು ತಗೊಳ್ತಾ ಇರ್ತಾನೆ, ಕೃಷಿಯನ್ನು ಮಾಡ್ತಾ ಇರ್ತಾನೆ. ಆದರೆ ಮಳೆ ಬಂದಾಗ ಆ ಬೋರ್ವೆಲ್ಗೆ ನೀರನ್ನು ಮರುಪೂರ್ಣ ಮಾಡೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ. ಇದೂ ಸಹ ಬಹಳ ತುರ್ತಾಗಿ ಮಾಡಬೇಕು. ಬೋರ್ವೆಲ್ ಏನು ತೆಗೆಸಿರ್ತೀರಿ ಹೊಲದಲ್ಲಿ, ತುಂಬ ದೊಡ್ಡ ಮಳೆ ಬಂದಾಗ ನೀವು ಅಲ್ಲಿ ಶೇಖರಣೆ ಮಾಡಬೇಕು. ಸೊ ಬೋರ್ವೆಲ್ನ ಪಕ್ಕದಲ್ಲಿ ನೀವು ಒಂದು ಹೊಂಡವನ್ನು ಮಾಡಿ ಅಲ್ಲಿ ಮೊದಲಿಗೆ ಒಂದು ದೊಡ್ಡ ಬೋಲ್ಡರ್ಸನ್ನು ಹಾಕಿ, ಆಮೇಲೆ ಅದರ ಮೇಲೆ ಸಣ್ಣ ಒಂದು ಬೋಲ್ಡರ್ಸನ್ನು ಹಾಕಿ, ಆಮೇಲೆ ದೊಡ್ಡ ಜಲ್ಲಿಕಲ್ಲನ್ನು ಹಾಕಿ, ಆಮೇಲೆ ಬೇಬಿ ಜಲ್ಲಿಕಲ್ಲನ್ನು ಹಾಕಿ, ಆಮೇಲೆ ಒಂದು ಮರಳನ್ನು ಹಾಕಿ, ಆಮೇಲೆ ಮೆಷನ್ನು ಹಾಕಿ, ಅದರ ಮೇಲೆ ನಾವು ಈ ಒಂದು ಚಾರ್ಕೋಲ್ ಅಥವಾ ಇದ್ದುಲು ಅಂತೇನು ಹೇಳ್ತೀವಿ ಅದನ್ನು ಹಾಕಿ ಒಂದು ಕ್ರಮಬದ್ಧವಾಗಿ ನಾವು ಮಾಡಿಕೊಂಡ್ರೆ ಆ ಮಳೆ ನೀರು ಏನು ಹಿಂಗುತ್ತೆ. ನೀವು ಅಂದ್ಕೋಬೋದು, ಸರ್ ಮಳೆ ನೀರು ಡೈರೆಕ್ಟಾಗಿ ಬೋರ್ವೆಲ್ ಹೋದರೆ ಅದೆಲ್ಲ ಕಲ್ಮಶ ಆಗಲ್ವ ಅಂತ. ಖಂಡಿತವಾಗಲೂ ಇಲ್ಲ ಸರ್, ಇದು ಫಿಲ್ಟ್ರಿಂಗ್ ಮೆಕ್ಯಾನಿಸಮ್ ಆಗುತ್ತೆ. ನಾನೀಗ ದೊಡ್ಡ ಬೋಲ್ಡರ್ಸು, ಸಣ್ಣ ಬೋಲ್ಡರ್ಸು, ಆದಮೇಲೆ ದೊಡ್ಡ ಜಲ್ಲಿ, ಆಮೇಲೆ ಇನ್ನೊಂದು ಸಣ್ಣ ಜಲ್ಲಿ, ಆಮೇಲೆ ಬೇಬಿ ಜಲ್ಲಿ, ಆಮೇಲೆ ಮರಳು, ಆಮೇಲೆ ನೀವು ಒಂದು ಮೆಶ್ಶು, ಆಮೇಲೆ ಒಂದು ಇದ್ದಿಲು. ಸೊ ಇವೆಲ್ಲವನ್ನು ಒಂದು ಕ್ರಮಬದ್ಧವಾಗಿ ಅಳವಡಿಸ್ಕೊಂಡ್ರೆ ನೀವು ಏನು ಮಳೆ ನೀರು ಕಲ್ಮಶ ಇದ್ದರೂ ಸಹ ಅದು ಫಿಲ್ಟ್ರಾಗಿ ಭೂಮಿಯ ಒಂದು ಪದರಗಳಿಗೆ ಅಥವಾ ಬೋರ್ವೆಲ್ನ ನೀರು ಎಲ್ಲಿಂದ ಬರುತ್ತೆ ಅಲ್ಲಿಗೆ ಹೋಗೋಷ್ಟು ಹೊತ್ತಾಗಿ ಸಂಪೂರ್ಣವಾಗಿ ಅದು ಫಿಲ್ಟರ್ ಆಗಿ ಬೋರ್ವೆಲ್ಗೆ ಹೋಗುತ್ತೆ. ಯಾವುದೇ ರೀತಿಯ ಒಂದು ಆ ನೀರಿನಲ್ಲಿ ನಿಮಗೆ ಸಮಸ್ಯೆಗಳು ಬರೋದಿಲ್ಲ. ಇನ್ನೊಂದು ಡಾಕ್ಟ್ರೆ, ಆ ಒಂದು ನೀವೇನು ಒಂದು ಜಾಗದಲ್ಲಿ ತೆಗೆದಿರ್ತೀರಲ್ಲ, ಅದು ಎಷ್ಟೇ ಪ್ರಮಾಣದ ನೀರನ್ನು ಬಂದರೂ ಅದು ಜೀರ್ಣ ಮಾಡ್ಕೊಳ್ಳೋ ತಾಕತ್ತಿರುತ್ತೆ ಆ ಒಂದು ಜಾಗಕ್ಕೆ. ಹೌದು. ಈಗ ನಾವು ಅದಕ್ಕೆ ಈ ಫಿಲ್ಟರಿಂಗ್ ಸಿಸ್ಟಮ್ ನಾವು ಶಿಫಾರಸು ಮಾಡೋದು. ಫಿಲ್ಟರಿಂಗ್ ಸಿಸ್ಟಮ್ ಶಿಫಾರಸು ಮಾಡೋದಕ್ಕೆ ಎಷ್ಟೇ ಮಳೆ ಬಂದರೂ ಸಹ ಅದು ಹೀರ್ಕೊಳ್ಳೋ ಶಕ್ತಿ. ಈವನ್ ಈಗ ನಾವು ಬೆಂಗಳೂರು ಮಹಾನಗರದಲ್ಲೂ ಸಹ BWSS ಅವರು ಅಲ್ಲಲ್ಲಿ ಈ ಒಂದು ಜಲ ಫ್ರೆಂಡ್ಸ್ ಆಫ್ ವಾಟರ್ ಅಥವಾ ಜಲರಕ್ಷಕರು ಅಂತ ಏನು ಹೇಳ್ತೀವಿ, ಅವರು ಅಲ್ಲಲ್ಲಿ ಈ ಒಂದು ಇಂಗುಗುಂಡಿಗಳನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಬಿದ್ದಿರೋ ಮಳೆ ನೀರು ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಅದು ಹೋಗಬಾರ್ದು ಮತ್ತು ಸಂಪೂರ್ಣವಾಗಿ ಭೂಮಿ ಹೊರಗಡೆ ಸೇರಬೇಕು. ನಮ್ಮ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಬೇಕು. ಆ ಮೂಲಕ ನಮಗೆ ನಾಳೆ ಬರುವಂಥ ಒಂದು ನೀರಿನ ಸಮಸ್ಯೆ ಏನಿದೆ ಅದರ ಸಮಸ್ಯೆ ನೀಗಬೇಕು. ಮತ್ತು ಮಳೆ ಕಡಿಮೆ ಬಂದರೂ ಅಥವಾ ಮಳೆ ಬಹಳ ಕಡಿಮೆ ಬಂದರೂ ಸಹ ಈ ಒಂದು ನೀರಿನ ಸಮಸ್ಯೆಯನ್ನು ನಾವು
ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಇಂಗು ಗುಂಡಿಗಳು ಒಂದು ಚಮತ್ಕಾರವನ್ನು ಮಾಡ್ತವೆ ಅಂತ ಹೇಳ್ಬೋದು. ಇನ್ನೊಂದು ಡಾಕ್ಟ್ರೆ, ಈಗ ನಮ್ಮ ಮನೆಗಳಲ್ಲಿ ನಾವು ಈ ಒಂದು ಮಳೆ ನೀರನ್ನು ಯಾವ ಥರ ಸಂಗ್ರಹಣೆ ಮಾಡ್ಕೊಳ್ಬೋದು, ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ. ಸೊ ಇದು ಆ್ಯಕ್ಚುಲಿ ಇದು ಆಗ್ತಾ ಇಲ್ಲ. ಮೇಲ್ಛಾವಣಿ ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ. ಈಗ 30-40 ಸೈಟ್ಸ್ ಇದೆ, 60-40 ಇದೆ, 30-50 ಸೈಟ್ಸು ಸಾಕಷ್ಟು ಜನ ಕಟ್ಟಿರ್ತಾರೆ. ಸೊ ಅಲ್ಲಿನ ಒಂದು ನೀರನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ನಾವು ಅದಕ್ಕೆ ಪ್ರತ್ಯೇಕವಾದ ಒಂದು ಸಂಪನ್ನು ಮಾಡ್ಕೋಬೇಕು. ಈಗ ಕೆಲವೊಂದು ಕಡೆಗಳು ಮಾಡಿದ್ದಾರೆ, ಮಲೆನಾಡುಗಳಲ್ಲಿ ಸುಮಾರು ಜನ ಮನೆ ಕಟ್ಟಿರೋರು ಮಾಡಿದ್ದಾರೆ. ಈಗ 2 ಸಂಪನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸಂಪು ನಮ್ಮ ಒಂದು ಕುಡಿಯೋದಕ್ಕೆ ಮತ್ತು ನಮ್ಮ ಒಂದು ಗೃಹ ಬಳಕೆಗೆ ಶೇಖರಣೆ ಮಾಡ್ಕೊಳ್ಳೋದು. ಇನ್ನೊಂದು ಸಂಪು ಏನಪ್ಪ ಅಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೋಬಾರ್ದು, ಏನು ನೇರವಾಗಿ ಬಳಸೋದಕ್ಕಾಗೋದಿಲ್ಲ. ಆ ಸಂಪು ಏನಕ್ಕಪ್ಪ ಅಂದರೆ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಅಥವಾ ಕೊಯ್ಲು ಮಾಡೋದಕ್ಕೆ ಅಂತ ಇಟ್ಕೋಬೇಕು. ಮತ್ತು ನಮಗೆ ನೀರಿಲ್ಲದೆ ಇರೋ ಟೈಮಲ್ಲೇ ಅದನ್ನು ನಾವು ಉಪಯೋಗಿಸೋದಕ್ಕೆ, ಮನೆ ಬಳಕೆಗೆ, ನಾನು ಅಡುಗೆಗೆ ಅಥವಾ ಕುಡಿಯೋದಕ್ಕೆ ಅಂತ ಹೇಳಲ್ಲ, ಬೇರೆ ಉಪಯೋಗಗಳಿಗೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಲೂ ಸಹ ನಾವು ಮಳೆ ನೀರಿನ ಅಥವಾ ಸಂರಕ್ಷಣೆ ಆಗುತ್ತೆ. ಜೊತೆಗೆ ನಮ್ಮ ನೀರಿನ ಬವಣೆಯನ್ನು ಅರ್ಧದಷ್ಟು ನಾವು ಮಾಡ್ಕೋಬೋದು. ಯಾಕಂದರೆ ಒಂದು ವರ್ಷಕ್ಕೆ ನಮಗೆ ಒಂದು 6 ತಿಂಗಳಿಗೆ ಆಗೋವಷ್ಟು ಒಂದು ಮನೆ ಮೇಲೆ ಬೀಳೋ ಒಂದು ಮಳೆ ನಮಗೆ ಸಾಕಾಗುತ್ತೆ. ಏನಪ್ಪ ಅಂದರೆ ನಾವು ಮಹಡಿಯನ್ನು ಅಥವಾ ಮೇಲ್ಛಾವಣಿಯನ್ನು ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು ಮಳೆಗಾಲದಲ್ಲಿ. ಮತ್ತು ಮಳೆ ಬೀಳೋ ಸಮಯದಲ್ಲಿ ಆ ಸ್ವಚ್ಛವಾದ ನೀರು ನಮ್ಮ ಒಂದು ಇನ್ನೊಂದು ಸಂಪಿಗೆ ಹೋಗೋವಾಗಿರಬೇಕು. ಆವಾಗ ಮಾತ್ರ ಆ ನೀರನ್ನು ನಾವು ಉಪಯೋಗಿಸೋದಕ್ಕೆ ಸಾಧ್ಯ. ಕಸ ಕಡ್ಡಿ ಅಥವಾ ಏನು ವೇಸ್ಟ್ ಇರುತ್ತೆ ಅದೆಲ್ಲ ಸಂಪಿಗೆ ಹೋಗ್ಬಿಟ್ರೆ ಅದು ಮತ್ತೆ ಕೊಳೆತು ಅದು ನಮ್ಮ ನೀರನ್ನು ಬಳಸಲಾರದ ಒಂದು ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನಾವು ಇವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಂಡು ಮಳೆ ನೀರನ್ನು ಕೊಯ್ಲು ಮಾಡಬೇಕು, ಮಳೆ ಮೇಲ್ಛಾವಣಿ ಅಂತ ಹೇಳ್ಬೋದು. ತುಂಬ ಸಂತೋಷ ಡಾಕ್ಟರ್ ಆನಂದ್ ಎಮ್.ಆರ್. ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ಈ ಒಂದು ಮಳೆ ಅಭಾವ ಸಂದರ್ಭದಲ್ಲಿ ನಮ್ಮ ರೈತರು ಮಳೆ ಕೊರತೆಯನ್ನು ಹೇಗೆ ನಿವಾರಣೆ ಮಾಡ್ಕೋಬಹುದು ಮತ್ತು ಮಳೆ ನೀರಿನ ಸಂರಕ್ಷಣೆ ಯಾವ ಥರ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಜಾಗೃತವಾದ ಮಾತನ್ನು ಹೇಳಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಈ ಮಳೆ ಕೊರತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ತಮ್ಮ ಕಡೆಯಿಂದ ಬೇಕಂತಿರ್ತಾರೆ. ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಖಂಡಿತವಾಗಲೂ ನಮ್ಮ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 8310945125 8310945125. ಧನ್ಯವಾದಗಳು. ಧನ್ಯವಾದಗಳು. प्रधानमंत्री किसान मान धन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.